ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹ್ಯಾಪಿ. ನಾವು ಕಾಲೇಜಿಗೆ ಹೋಗೋ ಪ್ಲಾನ್ ಇದ್ದಿದ್ದರಿಂದ ಮನೋಜ್ನ ಕರ್ಕೊಂಡು ನಾವು ಹಿಡಿದು ಕಾಲೇಜ್ಗೆ. ಸೊ ಗೈಸ್, ಇವತ್ತು ಕಾಲೇಜಲ್ಲಿ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ನಮ್ಮ ಫ್ರೆಂಡ್ಸ್ ಎಲ್ಲ ನಮಗೆ ಜಾಯ್ನ್ ಆದರು. ಲೆಟ್ ಅಸ್ ಇಂಟ್ರೊಡ್ಯೂಸ್ ಅವರ್ ಫ್ರೆಂಡ್ಸ್. ಇಲ್ಲಿರೋದು ಜೀವನ್. ಇವನು ನೋಡಿ ತುಂಬ ದಿನಗಳೇ ಆಗೋಗಿದ್ದರಿಂದ ಲುಕ್ಸ್ ಎಲ್ಲ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅಣ್ಣ. ಆಮೇಲೆ ನಾವು ಬಂದು ಇಲ್ಲಿ ದೋಸೆ ತಿನ್ಕೊಂಡು ನಾವು ಹೊರಟಿದ್ದು ಕಾಲೇಜ್ಗೆ. ನೀವು ಅನ್ಕೋಬೋದು ಯಾಕಪ್ಪ ಫ್ರೆಂಡ್ಸ್ ಅಂತ ಹೇಳ್ಬಿಟ್ಟು ಒಬ್ಬನೇ ಬಂದು ತೋರಿಸಿ ಪರಿಚಯ ಮಾಡಿಸಿದ್ದಾನೆ, ಇನ್ನು ಮಿಕ್ಕಿದವರೆಲ್ಲಿ ಅಂತ. ಆ್ಯಂಡ್ ಗೈಸ್, ಇವತ್ತು ನಮಗೆ ಜಾಯ್ನ್ ಆಗಿದ್ದು ಇನ್ನ ಇಬ್ರು ಯಾರು ಅಂದರೆ ಗಣಿ ಮತ್ತು ದರ್ಶನ್ ಅಂತ. ನಾನು ಬಂದು ಇವರಿಬ್ರನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಕಾಲೇಜ್ ಹತ್ರ ನನ್ನನ್ನು ಅಡ್ಡ ಹಾಕ್ಬಿಟ್ರು. ರೀಸನ್ ತ್ರಿಬಲ್ ಹೋಗಂಗಿಲ್ವಂತೆ. ಅದಕ್ಕೆ ಸ್ವಲ್ಪ ಮಾತುಕತೆ ಆಗಿ ಆಮೇಲೆ ಒಳಗೆ ಬಿಟ್ರು. ಇವ್ರಿಗೆ ಇವಾಗಂತೆ ಗೊತ್ತಾಗಿದ್ದು ನಾವು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅಂತ. ಇವರೆಲ್ಲ ನಮ್ಮನ್ನು ನೋಡ್ಬಿಟ್ಟು ಫಸ್ಟ್ ಇಯರ್ಸ್ ಅನ್ಕೊಂಡ್ಬಿಟ್ಟಿದ್ರು. ಆ್ಯಂಡ್ ಗೈಸ್, ಇದು ನಮ್ಮ ತುಮಕೂರು ಫೇಮಸ್ ಗ್ಲೋಬ್. ತುಮಕೂರಲ್ಲೇ ನಂಬರ್ 1 ಲೈಬ್ರರಿ ಅಂತಲೇ ಹೇಳ್ಬೋದು ಗೈಸ್ ಇದಕ್ಕೆ. ಆ್ಯಂಡ್ ಗೈಸ್, ಹೀಗಿದೆ ನಮ್ಮ SSIT ಕಾಲೇಜ್. ಆ್ಯಂಡ್ ಗೈಸ್, ನಾವು ಬಂದಿರೋದು ಇಲ್ಲಿ ಸರ್ MV ಬ್ಲಾಕಿಗೆ. ಯಾಕೆಂದರೆ ಕೆಲಸ ಇರೋದು ಇಲ್ಲೇ ನಮಗೆ. ಸೊ ಹೀಗಿದೆ ನೋಡಿ ನಮ್ಮ MV ಬ್ಲಾಕ್. ಆ್ಯಂಡ್ ಗೈಸ್, ನಮ್ಮ ಡಿಪಾರ್ಟ್ಮೆಂಟ್ ANML ಆಗಿರೋದ್ರಿಂದ ಇಲ್ಲಿ ನಡ್ಕೊಂಬರೋಷ್ಟಿಗೆ ಸಿಕ್ಕಾಪಟ್ಟೆ ಸಾಕಾಗೋಯಿತು. ಆ್ಯಂಡ್ ಗೈಸ್, ಕೆಲಸ ಎಲ್ಲ ಮುಗಿದ್ಮೇಲೆಲ್ಲ ಹೀಗಿತ್ತು. ರೆಕಾರ್ಡಿಂಗ್ ಆಗಿದೆ. ಯಾಕೋ ಚೆನ್ನಾಗಿದೆಯಲ್ಲೋ. ಏನು ಹಿಂಗೆ ನಮ್ಮ ಗೈಸ್ಗೆ ಹಾಯ್ ಹೇಳಿ. ಹೆಲೋ ಗೈಸ್. ಗೈಸ್, ನಾವು ಇವಾಗ ಹೋಗ್ತಿದ್ದೀವಿ ಜೀವನ್ ಜೊತೆ. ಇಲ್ಲಿಗ ಜೆರಾಕ್ಸ್ ಹಾಕ್ಸಕ್ಕೆ ಹೋಗ್ತಾ ಇದೀವಿ ಗೈಸ್ ಜೀವನ್ ಜೊತೆ. ಹಾಯ್ ಮಾಡು. ಹಾಯ್ ಬಾ. ಬನ್ನಿ ಗೈಸ್, ಜೆರಾಕ್ಸ್ ಹಾಕ್ಸ್ಕೊಬರೋಣ. ಸೊ ಗೈಸ್, ನಾವು ಬಂದಿದ್ದೀವಿ ಜೆರಾಕ್ಸ್ ಹಾಕ್ಸೋಕ್ಕೆ. ಇವತ್ತು ನೋಡಿದ್ರೆ ಜೆರಾಕ್ಸ್ ಓಪನ್ ಇಲ್ಲ, ಅದಕ್ಕೆ ವೇಟಿಂಗ್ ಫಾರ್ ಜೆರಾಕ್ಸ್. ಸೊ ಗೈಸ್, ನಮ್ಮ ಜೊತೆ ಇವಾಗ ಜಾಯ್ನ್ ಆಗಿದ್ದಾರೆ ವಿಷ್ಣು ಚರಣ್. ಹಾಯ್ ಮಾಡಿ ಗೈಸ್. ಆ್ಯಂಡ್ ಗೈಸ್, ಕಾಲೇಜ್ ಮುಗಿದ್ಮೇಲೆ ನಾವು ಬಂದಿದ್ದು ಅಂಡಾಗ ಫಂಡಾಗೆ. ಇದು ಲೊಕೇಟ್ ಆಗಿರೋದು ಅಪೋಸಿಟ್ ಆಫ್ SSIT. ವಿಸಿಟ್ ಮಾಡಿ ನೋಡಿ, ಐಟಮ್ಸ್ ಎಲ್ಲ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಗೈಸ್, ಇದು ಒಂದು ಪನ್ನೀರು, ಒಂದು ಚಿಕನ್ನು. ಕಾಲೇಜಿಂದ ಬರೋಷ್ಟರಲ್ಲಿ 4:15 ಆಗಿತ್ತು. ಮತ್ತೆ ಬಂದಮೇಲೆ ಅಜ್ಜಿ ಮಾಡಿದ್ದು ಕಡ್ಬು ಗೈಸ್. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಈ ಟೇಸ್ಟ್ ನಮ್ಮ ಅಜ್ಜಿ ಹತ್ರ ಬಿಟ್ಟರೆ ಯಾರ ಕೈಲೂ ಮಾಡೋಕ್ಕಾಗಲ್ಲ ಬಿಡಿ. ಅದಂತೂ ನೆಕ್ಸ್ಟ್ ಲೆವೆಲ್ ಟೇಸ್ಟ್. ವರ್ಕೌಟ್ ಮಾಡಿ 2 ಡೇಸ್ ಆಗಿದ್ದರಿಂದ ನಾವು ಇವತ್ತು ಮಾಡಿದ್ದು ಚೆಸ್ಟ್ ಆ್ಯಂಡ್ ಟ್ರೈಸಿಪ್ಸ್. ಆ್ಯಂಡ್ ಗೈಸ್, ನಾವಿವತ್ತು ಫಸ್ಟ್ ವರ್ಕೌಟ್ ಸ್ಟಾರ್ಟ್ ಮಾಡಿದ್ದು ಸ್ಪಿಟ್ ಮಿಷಿನ್, ವಿ ಗ್ರಿಪ್, ಬೆಂಚ್ ಪ್ರೆಸ್. ಈ ವರ್ಕೌಟ್ ಇವತ್ತೇ ನಾನು ಟ್ರೈ ಮಾಡೋಣ ಅಂತ ಫಸ್ಟ್ ಟ್ರೈ ಮಾಡಿದೆ. ನೆಕ್ಸ್ಟ್ ಲೆವೆಲಾಗಿ ಬೀಳುತ್ತೆ ಗೈಸ್. ಒಂದ್ಸಲಿ ನಿಮ್ಮ ವರ್ಕೌಟಲ್ಲಿ ಆ್ಯಡ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಸೆಕೆಂಡ್ ವರ್ಕೌಟ್ ಅಂತ ಬಂದರೆ ನನ್ನ ಫೇವ್ರೇಟ್ ವರ್ಕೌಟ್ ಕೇಬಲ್ ಫ್ಲೈಸ್. ಈ ಮಾತ್ರ ಮಿಡಲ್ ಚೆಸ್ಟ್ಗೆ ನೆಕ್ಸ್ಟ್ ಲೆವೆಲಾಗೆ ಬೀಳುತ್ತೆ ಅಂದ್ಕೊಳ್ಳಿ. ಜಸ್ಟ್ ಮಿಡಲ್ ಚೆಸ್ಟ್ಗೆ ಅಲ್ಲ, ಅಪ್ಪರ್ ಆ್ಯಂಡ್ ಲೋಯರ್ ಟೋಟಲ್ ಚೆಸ್ಟ್ಗೆ ವರ್ಕೌಟ್ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಆ್ಯಂಡ್ ಗೈಸ್, ಕಮಿಂಗ್ ಟು ದ ನಮ್ಮ ಥರ್ಡ್ ವರ್ಕೌಟ್. ಇದು ನಮ್ಮ ಬಟರ್ಫ್ಲೈಸ್ ವಿತ್ ಮೆಷಿನ್. ಈ ವರ್ಕೌಟು ಕೂಡ ನಮ್ಮ ಚೆಸ್ಟ್ಗೆ ನೆಕ್ಸ್ಟ್ ಲೆವೆಲೇ ಅಂದ್ಕೊಳ್ಳಿ. ಪಂಪ್ ಮಾತ್ರ ಮಸ್ತಾಗಿತ್ತು. ಟ್ರೈ ಮಾಡಿ ನೋಡಿ ನಿಮ್ಮ ಚೆಸ್ಟ್ ವರ್ಕೌಟ್ಸಲ್ಲಿ. ಆ್ಯಂಡ್ ಗೈಸ್, ಕಮಿಂಗ್ ಟು ದ ನಮ್ಮ ಟ್ರೈಸಿಪ್ಸ್ ವರ್ಕೌಟ್ ಅಂದರೆ ನಾವು ಫಸ್ಟ್ ವರ್ಕ್ ಮಾಡಿದ್ದು ಡಂಬಲ್ ಕಿಕ್ ಬ್ಯಾಕ್. ನೀವು ಬಿಗಿನರ್ ಆದರೆ ಈ ವರ್ಕೌಟ್ನ ಮಿಸ್ ಮಾಡದೆ ಟ್ರೈ ಮಾಡಿ. ಪಂಪ್ ಮಾತ್ರ ಓಕೆ, ಆರ್ಡಿನರಿ ನೆಕ್ಸ್ಟ್ ಲೆವೆಲ್ ಆಗಿ ಅಂದ್ಕೊಳ್ಳಿ. ಆ್ಯಂಡ್ ಗೈಸ್, ಕಮಿಂಗ್ ಟು ದ ಅವರ್ ನೆಕ್ಸ್ಟ್ ವರ್ಕೌಟ್ ಕೇಬಲ್ ಎಕ್ಸ್ಟೆನ್ಷನ್ ಪುಷ್ ಡೌನ್. ಇದು ನಾನು ಆ್ಯಕ್ಚುಲಿ ಎಷ್ಟು ಸರಿ ಮಾಡಿದ್ದೀನೋ ನನಗೆ ಗೊತ್ತಿಲ್ಲ. ಒನ್ ಆಫ್ ಮೈ ಟ್ರೈಸಿಪ್ಸ್ ಅಂದರೆ ಫೇವ್ರೇಟ್ ವರ್ಕೌಟ್ ಅಂತಲೇ ಹೇಳ್ಬೋದು ಇದನ್ನು. ಟ್ರೈ ಮಾಡಿ ನೋಡಿ.
ಇದಾಗಿತ್ತು ನಮ್ಮ ಜಿಮ್ ಸೆಷನ್. ಓಯ್. ಆ್ಯಂಡ್ ಗೈಸ್ ಇಲ್ಲಿರೋದು ನಮ್ಮ ಫಸ್ಟ್ ಫ್ರೆಂಡ್ ಅಂತ ಹೇಳ್ಬೋದು ಜಿಮ್ಮಿಗೆ ಬಂದಾಗ. ಮರ್ತ್ಬಿಟ್ಟ ನನ್ನಾಗ್ಲೇ. ಇಲ್ಲ ಮರ್ತಿಲ್ಲ. ನೋಡಿ ಗೈಸ್, ಇವರೇ ನನ್ನ ಫ್ರೆಂಡು. ಜಿಮ್ಮಿಗೆ ಬರ್ಬೇಕಾದ್ರೆ ಫಸ್ಟ್ ಫ್ರೆಂಡ್ ಆಗಿದ್ದು ಇವಳು. ಬಾಯ್. ಓಯ್ ಬರ್ತೀಯಾ? ಬಾ ಬರಂಗಿದ್ರೆ ಬಾ. ಹೋಗ್ಲಿ ಬಾಯ್. ಬಾಯ್. ಹೋಗ್ತಿದ್ದೀನಿ. ಬಾಯ್. ಬಿಸ್ಕೆಟ್ ಕೊಡ್ಸೋಣ ಇವಳಿಗೆ. ಬಿಸ್ಕೆಟ್ ಕೊಡ್ಸೋಣ. ಬಾ ಬಿಸ್ಕೆಟ್ ಹಾಕೋಣ. ಹಾಂ ಓಯ್ ತಗೊಳ. ಹೊಟ್ಟೆ ಹಸ್ಕೊಂಡಿರ್ತಾಳೆ, ತಿಂತಾ ಇದ್ದಾಳೆ. ತಿನ್ಲಿ ತಿನ್ನೋರ್ಗು ತಿನ್ಸೋಣ. ತಾಳೋ. ಇವಕ್ಕೆ ನಾವು ಹಾಕಿದ್ರೆ ಇನ್ನಾರು ಹಾಕ್ತಾರೆ ಗೈಸ್. ಇವು ಒಂದು ಜೀವನ ಅಲ್ವಾ. ಮನುಷ್ಯರು ಹಾಕಿದ್ರೆ ಎಲ್ಲ ಮರ್ತು ಬಿಡ್ತಾರೆ. ಆದರೆ ಇವಾಗಲ್ಲ, ಒಂದ್ಸಲಿ ನೆನ್ಪಿಕೊಂಡ್ರೆ ಯಾವತ್ತು ಲೈಫ್ ಟೈಮ್ ಮರೆಯಲ್ಲ. ತಗೊಳಮ್ಮ. ತಾಳೋ. ಹೊಟ್ಟೆ ತುಂಬಿತು ಅನ್ಸುತ್ತೆ. ಎಲ್ಲ ಹಾಕೋಗಿರೋಣ. ಹೆಸರು ತಿಂದ್ಕೋತಾಳೆ. ಅಲ್ಲೇ ಬಿಡ್ತಾಳೆ. ಬಾಯ್. ಓಯ್ ಬಾಯ್. ಆ್ಯಂಡ್ ಗೈಸ್, ನಾವೀಗ ಹೊರಟಿರೋದು ಎಸ್ಮಾಲ್ಗೆ. ಬನ್ನಿ ನೋಡಿ ನಮ್ಮ ಜರ್ನಿ ಹೇಗಿರುತ್ತೆ ಅಂತ. ಜರ್ನಿ ಸ್ಟಾರ್ಟ್ಸ್ ಹಿಯರ್. ಗೈಸ್, ಇವಾಗ ನಾವು ಜೀವನ ಕರ್ಕೊಂಡು ಹೊರಟಿದ್ವಿ. ಎಲ್ಲಿಗೆ? ಎಸ್ಮಾಲ್ಗೆ. ಹೋಗೋಣ. ನಮ್ಮ ಮನೆ ಹತ್ರ ಹೋಗ್ಬಿಟ್ಟು ಎಸ್ಮಾಲ್ಗೆ ಹೋಗೋಣ. ಬನ್ನಿ. ಬರೀ ಎಸ್ಮಾಲ್ಗೆ ಅಷ್ಟೇ. ನೀವೇ ಹೇಳಿದ್ದೆಲ್ಲ ಬಿಡು. ಅಭಿಮಾನಿಯಾದೆ ಕ್ಷಮಿಸು ಮುಂದುರುಳಿಗೆ. ವ್ಯಾಪಾರ ಮಾಡಿದ್ದೆಲ್ಲ ಹೋಯ್ತಲ್ಲಪ್ಪ. ಅಲ್ಲೇ ಎಕ್ಸಾಮ್ ಅಷ್ಟೇ 10,000 ಅಷ್ಟೇ ಮಾಡಿದ. 1.5 ತಿಂಗಳು ಕೂತ್ಕೊಂಡು ಮಾಡಿ ಕೊಡ್ಬೇಕಲ್ಲ ನಮ್ಮಪ್ಪ. ಸೊ ಗೈಸ್, ಒಂದು ಮಿಸೆ ಗಡ್ಡ ಬಿಂದಿರೋ ಪಾಪ ಬಂದು ಇವಾಗ ಬೀಳ್ತಿದ್ದ. ಮನೋಜ್ ಬಂದು ಏನಾದ್ರು ಕಾಪಾಡ್ದ. ಮಿಸೆ ಬಂದಿರೋ ಪಾಪು. ಚಿಂಗಾರಿ ಪಕ್ಕ ಯಾರ ಪಕ್ಕ? ಚಿಂಗಾರಿ. ಹೂಸ್ ದ ಚಿಂಗಾರಿ? ನೋಡಿ ಗೈಸ್, ಇವನ ಹೆಸರು ಚಿಂಗಾರಿ ಅಂತೆ. ನಮ್ಮ ಪಾಪು ಹೇಳ್ತಾವನೆ. ಎಸ್ಮಾಲಿಗೆ ಬಂದಮೇಲೆ ಏನಾದ್ರು ತಿನ್ನಬೇಕು ಅನಿಸ್ದಾಗ ನಾವು ಇಲ್ಲಿಗೆ ಬಂದು ಫಸ್ಟ್ ಆರ್ಡರ್ ಮಾಡಿದ್ದು ಮೆಕ್ಡಾನಲ್ಡ್ಸಲ್ಲಿ. ಒಳಗೆ ಸೊ ಗೈಸ್, ನಾವು ಇವಾಗ ಚಿಕನ್ ತಿಂದಿದ್ದೀವಿ. ಇವನ್ ತಿನ್ನಲ್ಲ, ಯಾಕೆಂದ್ರೆ ಇವನು ಪಾಪು. ಚಿಕನ್ ತಿನ್ನಲ್ಲ. ಕರೆಕೋಳಿ ಒಗ್ಗಲ್ಲು ಇನ್ನ 300 ವರ್ಷ ಅದಿರೋದು. ಫ್ರೀ ಕೊಟ್ಟೆ ಏನು ಬರಲ್ಲ. ಫ್ರೀ ಕೊಟ್ಟರೆ ಬರೋದಲ್ಲಿ ಅವಾಗ ಯಾವಾಗ ಹೋಗಿದ್ರಲ್ಲ,
ಈಗ ಬ್ಯಾಕ್ ಟು ಹೋಮ್ ಮನೆಗೆ ಹೋಗ್ತಾ ಇದೀವಿ. ಟೈಮ್ ಸಿಕ್ಕಾಪಟ್ಟೆ ಆಗಿರೋದ್ರಿಂದ ನಮ್ಮ ಮನೇಲಿ ಯಾವ ತರ ಹೋಗಿಸ್ಕೊತಿಲ್ಲ ಗೊತ್ತಿಲ್ಲ. ಈ ತರ ಈ ಹೇಳೋರ್ ಮಾತೆಲ್ಲ ಕೇಳ್ಬೇಡ್ರಿ. ಮನೆಗೆ ಟೀ ಆಲ್ರೆಡಿ ಟೈಮ್ ಆಗಿರೋದ್ರಿಂದ ಹಿಂದೆ ನಾನು ಬಿಸಿ ಆಗುವಾನ ಗೈಸ್ ಲವರ್ ಜೊತೆ ಫುಲ್ ಬಿಸಿ ಗೈಸ್ ಇವ್ನು ಲವರ್ ರಿವೀಲ್ ಮಾಡೋದು ಹೆಸರು. ಈಗಲೇ ಮನೇಲಿ ಯಾವ ತರ ಕೂಸ್ಕೊಂತೀನೋ ಗೊತ್ತಿಲ್ಲ. ಟೈಮ್ ಆಲ್ರೆಡಿ 9 ಗಂಟೆ ಆಗಿದೆ. ನೋಡೋಣ. ಇದಾಗಿತ್ತು ನಮ್ಮ ವ್ಲಾಗ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರಿಗೂ ಬಾಯ್. ಸ್ಟೇ ಗೈಸ್ ಅವ್ರ ಹುಡುಗಿಗೆ ನಾವು ದೋಸೆ ತಗೋಬೇಕಂತೆ. ದೋಸೆ ತಗೊಳಕ್ ಬಂದ. ದೋಸೆ ತಗೊಳಕ್ ಬಂದಿರೋದು ನಾವು ಇಲ್ಲಿ ಫುಡ್ ಸ್ಟ್ರೀಟ್ಗೆ. ನೋಡಿ ಗೈಸ್, ಡೆಡಿಕೇಶನ್ ನೋಡಿ ಲವರ್ಗೆ. ಫ್ಯೂಚರ್ ಅಲ್ಲಿ ವೈಫ್ ಆಗ್ತಾರೆ. ಹಾ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲಿವರೆಗೂ ಬಾಯ್. ಸ್ಟೇ ಟ್ಯೂನ್ಡ್. ಬಾಯ್ ಬಾಯ್ ಗೈಸ್.